ಹರಿಕಥೆಯಲ್ಲ ಗಿರಿಕಥೆ ಅನ್ನೋ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರುವಂತಹ ತಪಸ್ವಿನಿ ಇದೀಗ ಗಜರಾಮ ಸಿನಿಮಾ ಮೂಲಕ ಮತ್ತೊಮ್ಮೆ ಮೋಡಿ ಮಾಡಕ್ಕೆ ರೆಡಿ ಆಗಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಗೆ ಮಾತುಕತೆಗೆ ಕೂಡ ಸಿಕ್ಕಿದ್ದಾರೆ. ಅವನ್ನ ಮಾತಾಡಿಸ್ತಾ ಹೋಗ್ತೀನಿ. ತಪಸ್ವಿನಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ರಿಷಬ್ ಶೆಟ್ಟಿ ನಂತರ ರಾಜವರ್ಧನ್ ಅವರ ಜೊತೆ ಅಭಿನಯ, ಗಜರಾಮ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ತುಂಬ ಚೆನ್ನಾಗಿತ್ತು. ಫಸ್ಟ್ ಮೂವಿನೇ ತುಂಬ ಡಿಫ್ರೆಂಟ್ ಜರ್ನಿ, ಬಿಕಾಸ್ ಅದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ರಿಷಬ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ, ಬಿಕಾಸ್ ಈಸ್ ಅ ಲೆಜೆಂಡ್. ಸೊ ಸೆಕೆಂಡ್ ಮೂವಿ ರಾಜವರ್ಧನ್ ಅವ್ರ ಜೊತೆ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಈ ಜರ್ನಿನೂ, ಬಿಕಾಸ್ ಕ್ಯಾರೆಕ್ಟರ್ ವೈಸ್ ಡಿಫ್ರೆಂಟ್ ಇತ್ತು, ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಇತ್ತು. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದು. ಸೊ ಹಾಟ್ ಆಗಿ ಕಾಣ್ತಾ ಇದ್ದೀರಾ. ನಿಮ್ಮ ಪಾತ್ರನೂ ಅದೇ ಥರ ಇರುತ್ತಾ ಗಜರಾಮದಲ್ಲಿ? ಇಲ್ಲ, ಅದಕ್ಕೆ ಇದು ಕಾಂಪ್ಲಿಕೇಟೆಡ್ ರೋಲ್ ಅಂತ ಹೇಳಿದ್ದು. ಪ್ರಾಪರ್ ವಿಲೇಜ್ ಗರ್ಲ್, ಟಿಪಿಕಲ್ ಮಂಡ್ಯ ಸೈಡ್ ಹುಡುಗಿಗೆ ಹೋಲಿಸ್ಬೋದು. ಸೊ ಆ ಕ್ಯಾರೆಕ್ಟರ್ ಪ್ಲೇನ್ ಮಾಡಿದ್ದೀನಿ. ಒನ್ ಮೋರ್ ಶೇಡ್ ಇದೆ, ಬ್ಯಾಂಗ್ಳೂರು ಹುಡುಗಿ ಶೇಡು ಬರುತ್ತೆ. ಸೊ 2 ಶೇಡಲ್ಲಿ ಕಾಣಿಸ್ಕೋತೀನಿ. ಸೊ ಮಂಡ್ಯ ಹುಡುಗಿ ಅಂದಮೇಲೆ ಆ ಮಂಡ್ಯ ಹುಡುಗಿರ ಒಂದು ಡೈಲಾಗ್ ಬೇಕಲ್ವಾ? ಸೊ ಒಂದೆರಡು ಲೈನಲ್ಲಿ ಹೇಳೋದಂದ್ರೆ ಖಡಕ್ಕಾಗಿ ಹೇಳಿ. ನೀವು ಹೇಳ್ಕೊಡಿ. ನನಗೆ ಮಂಡ್ಯದಂತೂ ಗೊತ್ತಿಲ್ಲ. ಮಂಡ್ಯ ಹುಡುಗಿ ಡೈಲಾಗ್ ಅಂದರೆ ನಾರ್ಮಲ್ ಕನ್ನಡ ಸಿನಿಮಾದಲ್ಲಿ ಡೈಲಾಗ್ ಆ್ಯಕ್ಚುಲಿ ಮರ್ತೋಗಿದೆ ಬಿಕಾಸ್ ಮಂಡ್ಯ ಆ್ಯಕ್ಸೆಂಟು ಚೆನ್ನಾಗಿದೆ ಅವ್ರದ್ದು. ಸ್ವಲ್ಪ ಏನಿಲ್ಲ, ಹೆಂಗೈತೆ ಕರೆಕ್ಟಾ? ಓಕೆ. ಸೊ ನಿಮ್ಮ ಸಿನಿಮಾ ಆದಮೇಲೆ ನಿಮ್ಮ ಪೇರೆಂಟ್ಸ್ ಸದಾ ಶೂಟಿಂಗಲ್ಲಿ ಕೂಡ ಇರ್ತಾರೆ. ಎಷ್ಟೋ ಸಲ ನಾನು ನಿಮ್ಮನ್ನು ಭೇಟಿ ಆದಾಗ ನಿಮ್ಮ ಪೇರೆಂಟ್ಸ್ ನಿಮ್ಮ ಜೊತೆಗಿರೋರು. ಸೊ ಯಾವ ಥರ ಸಪೋರ್ಟ್ ಮಾಡ್ತಾರೆ ನಿಮ್ಮ ಪಾತ್ರಕ್ಕಾಗಿರ್ಬೋದು, ಅಥವಾ ನಿಮ್ಮ ಈ ಸಿನಿ ಇಂಡಸ್ಟ್ರಿಯಲ್ಲಿ ನೀವು ಬಂದು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದಾರೆ ಅಂದಾಗ ಬ್ಯಾಕ್ ಬೋನ್ ಆಗಿ ಹೆಂಗಿರ್ತಾರೆ? ಪೇರೆಂಟ್ಸ್ ಫಸ್ಟಿಂದನೇ ಸಪೋರ್ಟ್ ಮಾಡಿದ್ರು. ಸೊ ಎನಿ ಟೈಮ್ ಅವ್ರು ನನ್ನ ಜೊತೆನೇ ಇರ್ತಾರೆ. ಸೊ ಸ್ಟಾರ್ಟಿಂಗಿಂದ ಅವ್ರದ್ದು ಆಶೀರ್ವಾದ ಇದೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಅವ್ರದ್ದು ಸಪೋರ್ಟ್ ಆ್ಯಕ್ಟಿಂಗಿಗೇನೋ ನನಗೆ ತುಂಬ ಹೆಲ್ಪ್ ಆಗಿದೆ, ಬಿಕಾಸ್ ನಾನು ಅಲ್ಲಿ ಫೋಕಸ್ ಮಾಡಬೇಕು ಅಂತ ಹೇಳಿದರೆ ನಾನು ತುಂಬ ಲೇಝಿ ಹುಡುಗಿ. ನನಗೆ ನೀರು ಕುಡಿಯೋಕ್ಕೂ ಯಾರಾದರೂ ಹೇಳ್ತಾ ಇರಬೇಕು. ಸೊ ಅದರಲ್ಲಿ ಪೇರೆಂಟ್ಸ್ ಬಂದಾಗ ಐಲ್ ಬಿ ಲೈಕ್, ಓಕೆ ಫೈನ್ ಮಮ್ಮಿ, ನೀರು ಬೇಕಾ, ತಿಂಡಿ ಬೇಕಾ ಅಂತ ಎಲ್ಲ ಸ್ಟಫ್ ಮಾಡ್ತಾ ಇರ್ತಾರೆ ಬಾಯಿಗೆ. ಸೊ ಆವಾಗ ನನಗೆ ಕ್ಯಾರೆಕ್ಟರ್ ಏನಿದೆ ಸ್ಕ್ರಿಪ್ಟಿಗೆ ರೆಡಿ ಆಗೋಕ್ಕೆ ಈಸಿ ಆಗುತ್ತೆ. ಸೊ ಪೇರೆಂಟ್ಸ್ ಸಪೋರ್ಟ್ ಯಾವಾಗಲೂ ಇದೆ ನನಗೆ. ಸೊ ಸಿನಿಮಾದಲ್ಲಿ ಕಬೀರ್ ಇದ್ದಾರೆ, ಈಸ್ ಅ ಬಾಲಿವುಡ್ ಆ್ಯಕ್ಟ್ರು. ಜೊತೆಗೆ ಒಂದಿಷ್ಟು ಸೀನಿಯರ್ ಕಲಾವಿದರಿದ್ದಾರೆ. ಅವ್ರ ಜೊತೆಗಿನ ಒಂದು ಒಡನಾಟ ಆಗಿರ್ಬೋದು ಅಥವಾ ಅಭಿನಯ ಹೆಂಗಿತ್ತು? ಅದು ತುಂಬ ಚೆನ್ನಾಗಿತ್ತು. ಕಬೀರ್ ಅವರು ಬಾಲಿವುಡಲ್ಲಿ ಒಂದು ಫೇಮಸ್ ಆ್ಯಕ್ಟರ್ ಅಂತ ಹೇಳ್ಬೋದು. ಅವ್ರ ಜೊತೆ ಅವರು ಇಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಬಿಫೋರ್ ಇಂಟರ್ವ್ಯೂಸಲ್ಲಿ ನೋಡಿದ್ದೀರ, ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತಾರೆ ಟೀಮ್ ಮೆಂಬರ್ಸ್ ಜೊತೆ. ಕನ್ನಡ ಕಲ್ತ್ಬಿಟ್ಟು ಅವರಿಗೆ ಖುಷಿ ಅವರಿಗೆ ಮಾತಾಡೋಕ್ಕೆ ಕನ್ನಡದಲ್ಲಿ. ಸೊ ಅವರು ಕಲಿತಾ ಇದ್ರು, ಅದ್ರದ್ದು ಇಂಟ್ರೆಸ್ಟ್ ತುಂಬ ಇತ್ತು. ಬೇರೆಯವ್ರ ಜೊತೆನೂ ಅಷ್ಟೇ, ಬೇರೆಯವ್ರ ಕ್ಯಾರೆಕ್ಟರ್ ಜೊತೆ ಕಾಂಬಿನೇಷನ್ ಇತ್ತು. ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಅವ್ರ ಜೊತೆ ತುಂಬ ಕಲ್ತ್ಕೊಂಡಿದ್ದೀನಿ, ಬಿಕಾಸ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಸೊ ನಿಮ್ಮ ಪಾತ್ರದ ಹೆಸರೇನು? ನೀವು ಏನು ಪಾತ್ರ ಲೀಡ್ ಮಾಡ್ತಾ ಇದ್ದೀರಾ? ಎಲ್ಲೊಂದು ಕಡೆ ಟ್ರೈಲರ್ ನೋಡಿದಾಗ ನೀವೇ ಹೀರೋಗೆ ಕೈ ಕೊಡೋ ಥರ ಇದ್ದೀರಾ. ಸೊ ಅದ್ರ ಬಗ್ಗೆ. ಶಿ ಈಸ್ ಇನ್ನಸೆಂಟ್. ಅಂಜಲಿ ಪಾತ್ರ ಮಾಡಿದ್ದೀನಿ. ಕೈ ಕೊಡೋಕ್ಕಿಂತ ನೀವು ನೋಡಬೇಕು ಮೂವಿ ನೋಡಿದ್ರೇ ಗೊತ್ತಾಗುತ್ತೆ. ಬಟ್ ಕೈ ಕೊಡೋಕ್ಕಿಂತ ಎಲ್ಲ ಜನರ ಲೈಫಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಮಾತಾಡೋದು ಇಂಪಾರ್ಟೆಂಟ್. ಸೊ ಮಾತಾಡೋದು ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಅದಕ್ಕಿಂತ ಜಾಸ್ತಿ ರಿವೀಲ್ ಮಾಡಲ್ಲ. ಸೊ ಇದಾದ ಮೇಲೆ ನಿಮಗೆ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಯಾವುದಾದ್ರೂ ಸಿಕ್ಕಿದೆಯಾ? ಅಂದರೆ ಗಜರಾಮ ಜೊತೆ ನೀವು ಆ್ಯಕ್ಟ್ ಮಾಡಬೇಕಿದ್ರೆ ಆ ಜರ್ನಿಲಿ ಹೋಗ್ತಿರ್ಬೇಕಾದ್ರೆ ಆಫರ್ಸ್ಗಳು ಏನಾದರೂ ಬರೋಕ್ಕೆ ಶುರುವಾಗಿ? ಇವಾಗ ತುಂಬಾ ಬರ್ತಾಯಿತ್ತು, ಬಿಕಾಸ್ ನಂದು ರಿಜೆಕ್ಟೆಡ್ ಮೂವಿ ಲಿಸ್ಟ್ ಜಾಸ್ತಿ ಇದೆ. ಸೊ ಬಿಕಾಸ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಸ್ಕ್ರಿಪ್ಟ್, ಬ್ಯಾನರ್ ಆ್ಯಂಡ್ ಎಲ್ಲ. ಸೊ ಇವಾಗ ರೈಟ್ ನಾವು ಮಿಸ್ಟರ್ ಜಾಕ್ ಅಂತ ಮಾಡ್ತಾ ಇದ್ದೀನಿ ಗುರುನಂದನ್ ಜೊತೆ. ಇನ್ನೊಂದು ರುಕ್ಮಿಣಿ ವಸಂತ ಮೂವಿ ನೇಮ್, ಅದರಲ್ಲಿ ಶ್ರೀ ಅವ್ರ ಜೊತೆ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಬರ್ತಾ ಇದೆ. ಸೊ ಆ ಮೂವಿನೂ 2 ಮೂವಿನೂ ಈ ಇಯರಲ್ಲಿ ರಿಲೀಸ್ ಆಗುತ್ತೆ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಮೂವಿ. ಅದು ಡಿಫ್ರೆಂಟ್ ಕ್ಯಾರೆಕ್ಟ್ರಲ್ಲಿದೆ, ಬಿಕಾಸ್ ಐ ಲೈಕ್ ಟು ಪ್ಲೇ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಕೊನೆಯದಾಗಿ ನಿಮ್ಮದು ಮತ್ತು ರಾಜವರ್ಧನ್ ಅವರ ಕೆಮಿಸ್ಟ್ರಿ ಹೇಗೆ ವರ್ಕೌಟ್ ಆಗುತ್ತೆ, ಜೊತೆಗೆ ನಿಮ್ಮ ಬಾಂಡಿಂಗ್ ಹೆಂಗೆ ಬೆಳೆದಿತ್ತು? ಅವರು ಮತ್ತು ನಾನು ಸೆಟ್ಟಲ್ಲಿ ತುಂಬ ಡೆಡಿಕೇಟೆಡ್ ಆಗಿರ್ತೀವಿ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಶೂಟಲ್ಲೇ ಸಿಕ್ಕಿರೋದು. ಸೊ ಆ ಟೈಮಲ್ಲಿ ಅವ್ರ ಸೀನ್ಗೆ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ, ನಾನು ನನ್ನ ಸೀನ್ಗೆ ಪ್ರಿಪ್ರೇಷನ್ ಮಾಡ್ತಾ ಇರ್ತೀವಿ.
ಸೊ ಇನ್ ಬಿಟ್ವೀನ್ ಆ್ಯಕ್ಷನ್ ಕಟ್ ಹೇಳಿದ ಮೇಲೆ ಸೊ ಎಂಟೈರ್ ಎನ್ವೈರ್ನ್ಮೆಂಟ್ ನಾವು ಫುಲ್ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಎಲ್ಲರನ್ನೂ ಎನರ್ಜೆಟಿಕ್ ಆಗಿ ಇಟ್ಕೋತಾ ಇದ್ವಿ ಅಷ್ಟೇ. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಇದಿಷ್ಟು ತಪಸ್ವಿನಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.